ಇಸ್ಕೊಳ್ಳಿ ಅತ್ತೆ. ಈಗ ಬಲ್ಗೈ ಖಾಲಿನೇ ಇದೆ ಅಲ್ವಾ? ತಗೊಳ್ಳಲ್ಲ. ಬಲಗೈಯಲ್ಲಿ ನಾನು ಅದನ್ನ ತಗೊಳ್ಳಲ್ಲ. ನೈನಿ ಬಿಟ್ಬಿಡು. ಸರಿ ಬಿಡ್ತೀನಿ. ಗಾಯತ್ರಿ ಪುಟ್ಟಿ ಕೈಯಲ್ಲಿರೋ ಗ್ಲೌಸನ್ನ ನಾನೇ ನಿಮಗೆ ಕೊಡ್ತೀನಿ. ನೀನ್ ಕೊಡ್ಬೇಡ ವಲ್ಲಭ. ಮಾಮ್. ಮಗು ಕೈಯಿಂದ ಗ್ಲೌಸ್ ತಗೋ. ಸರಿ ಮಾಮ್. ಏ ಪಾಪು, ಗ್ಲೌಸ್ ಕೊಡು. ನಮ್ಮ ಮಾಮ್ ಗ್ಲೌಸ್ನ ನೀನಾಕೆ ಎತ್ಕೊಂಡೆ? ಮಾಮ್ ತಗೊಳ್ಳಿ. ನಿಮ್ಮಮ್ಮನ ಆಸ್ತಿ ಕಿತ್ಕೊಂಡವ್ರ ತರ ಮಾತಾಡ್ತಿದ್ದೀರಲ್ಲ? ಅಷ್ಟೇ. ಆಮೇಲೆ ಈಗೆಲ್ಲ ಮಾಡಿದ್ರೆ ಹೊಡೆದು ಆಚೆ ಹಾಕ್ತೀನಿ ನಿನ್ನ. ಏ ಹುಡುಗಿ, ಎಲ್ಲ ನಿನ್ನಿಂದಾನೆ. ಆ ಕೈನ ಯಾಕೆ ತೋರಿಸ್ಲಿಲ್ಲ ಅಕ್ಕ? ಅದೇ ಅಲ್ವೇನ್ರಿ ರಹಸ್ಯ. ಇಷ್ಟಕ್ಕೂ ಆ ಗ್ಲೌಸ್ ತೆಗ್ದಿದ್ಯಾರು? ನಿನ್ ಗಂಡನೇ. ವಿಕ್ಕಿನಾ? ಅದಕ್ಕೆ ಕಾಣಿಸ್ತಿಲ್ಲ, ನೋಡಿದ್ರಾ? ಅಯ್ಯೋ ದೇವ್ರೇ. ಅತ್ತಿಗೆ ನಡೀರಿ ಮೊದಲು. ನಾನಿ ಮಗನ ಎತ್ಕೋ. ಗುಡ್ ಮಾರ್ನಿಂಗ್ ಪುಟ್ಟಿ. ಹೌದು, ನಿನ್ನ ಪುಟ್ಟಿ ಅನ್ಬೇಕಾ ಇಲ್ಲ ಅಂದ್ರೆ ದೊಡ್ಡತ್ತೆ ಅಂತ ಕರಿಬೇಕಾ? ಆ ರೀತಿ ಕರೆದ್ರೆ ಸುಮ್ಮನಿರ್ತಾರೆ ಅತ್ಗೆ. ಇವಳೇ ನಮ್ಮಮ್ಮ ಅಂತ ಊರೆಲ್ಲ ಡಂಗೂರ ಸಾರ್ತಾರೆ. ಯಾವಾಗೋ ಒಂದ್ ಗೊತ್ತಾಗ್ಲೇಬೇಕಲ್ವಾ? ಹಾಗಂತ ಹೇಳ್ಬಿಡೋದಕ್ಕಾಗಲ್ಲ, ಓಕೆನಾ? ಹ, ಇದ್ ನೀನ್ ಕಟ್ಸಿರೋ ಮನೆ ವಿಶಾಲ್. ನೀ ಹೇಳ್ದಾಗೆ ಎಲ್ಲ ನಡೆಯುತ್ತೆ. ಯಾವ ಕ್ಷಣದಲ್ಲಾದ್ರೂ ನಮ್ಮಮ್ಮನೇ ಗಾಯತ್ರಿ ಅನ್ನೋ ವಿಷಯನ ನೀವು ಎಲ್ಲಿ ಎಲ್ರ ಮುಂದೆ ಹೊರಗೆ ಹೇಳ್ಬಿಡ್ತಿರೋ ಅಂತ ಟೆನ್ಷನಲ್ಲಿ ಭಯ ಪಡ್ತಾ ಇದ್ದೀನಿ ನಾನು. ಅರೆ, ಈ ಮುದ್ದುಕೋಸ್ಕರ ರಿಲ್ಯಾಕ್ಸ್ ಆಗಿರೋ ವಿಶಾಲ್. ನೋಡು, ಏನು ಗೊತ್ತಿಲ್ದಿರೋ ಹಾಗೆ ಹೇಗೆ ಕೂತಿದ್ದಾಳೆ. ಚಿಕ್ಕ ಮಗು ಅಲ್ವಾ? ಹಲೋ ದೊಡ್ಡತ್ತೆ ಅವರೇ, ನಿಮ್ ಮಗ ಏನ್ ಹೇಳ್ತಿದ್ದಾನೆ ಅಂತ ಕೇಳಿದ್ರಾ? ನೀವು ಚಿಕ್ಕ ಮಗು ಅಂತೆ. ನಿನ್ನೆ ರಾತ್ರಿ ತಿಲೋತ್ತಮ ಅತ್ತೆ ಗ್ಲೌಸ್ನ ತಗೊಂಡು ಅವ್ರಿಗೆ ಝಲಕ್ ಕೊಟ್ಟಿರೋ ವೀರನಾರಿ ಅಂತ ಹೇಳ್ಬೇಕಾ ಬೇಡ್ವಾ? ಹಾ ಹೇಳು. ಅದಕ್ಕೆ ಏನಾಯ್ತು? ಯಾಕೆ ಹಾಗೆ ಮಾಡ್ತಿದ್ದೀರಾ? ಯಾವುದೋ ಪಕ್ಷಿ ಮನೆ ಒಳಗಡೆ ಬರ್ತಾ ಇತ್ತು ನಾನಿ. ಎಸ್, ನವಿಲ್ ತರ ವಾಕ್ ಮಾಡೋ ಅಂತ ತಿಲ್ಲು ಆಂಟಿನ ನಾವು ಮನೇಲಿ ಬಿಟ್ಕೊಂಡ್ವೆ ಹೊರತು ಈ ಹಕ್ಕಿನ ಮನೆ ಒಳಗ್ ಬಿಟ್ರೆ ರಂಪ ಮಾಡ್ಬಿಡತ್ತೆ ನೈನಿ. ಯಾವ ಪಕ್ಷಿ? ಎಲ್ಲಿದೆ? ಹೊಟ್ಟೋಯ್ತು. ನನಗೆ ಕಾಣಿಸ್ಲೇ ಇಲ್ವಲ್ಲ. ಇಲ್ಲೇ ಇದ್ದಾಳಲ್ಲ ನವಿಲಷ್ಟೇ ಮುದ್ದಾಗಿರೋ ಗಾಯತ್ರಿ. ಮುದ್ದು ಹಕ್ಕಿ, ಬಂಗಾರ ಹಕ್ಕಿ. ಐ ಲವ್ ಯು ಪಾಪು. ಅಯ್ಯೋ ರಾಮಚಂದ್ರ, ನಿನ್ ಮೂಡ್ ಯಾವಾಗ ಹೇಗಿರುತ್ತೋ ಅರ್ಥ ಮಾಡ್ಕೊಳಕ್ಕೆ ತುಂಬಾ ತುಂಬಾ ಕಷ್ಟ ಅಕ್ಕ. ನನ್ನಂತ ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ಈ ಮನೇಲಿ ರಿಲೀಫ್ ಇರ್ತಿರ್ಲಿಲ್ಲ ನೈನಿ. ಅದ್ ಸರಿ ಬಿಡು. ನೀವ್ ಇಲ್ಲಿರೋದ್ ನೋಡಿ ತಿಲೋತ್ತಮ ಅತ್ತೆ ಬಲ್ಗೈಲಿ ಏನಿದ್ಯೋ ಅದನ್ನ ನೋಡಕ್ಕೆ ನೀವ್ ಇನ್ನೇನೇನ್ ಪ್ಲಾನ್ಸ್ ಮಾಡಿದೀರಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದೆ. ಈ ಸಲ ಏನ್ ಮಾಡೋಣ ಅಂತಂದ್ರೆ, ಬೇಡ ಯಜಮಾನ್ರೆ, ಏನು ಮಾಡಬೇಡಿ. ನಾವೇನೋ ಮಾಡಕ್ ಹೋಗ್ತೀವಿ, ಅದು ಗಾಯತ್ರಿ ಅಂತ ಮಕ್ಕಳು ಗುರಿ ಆಗ್ತವೆ. ನಮ್ಮಿಂದ ಮಕ್ಳು ಕಷ್ಟ ಆಗ್ಬಾರ್ದು ಅಲ್ವಾ ಯಜಮಾನ್ರೆ? ಯಾರು ಚಿಕ್ಕ ಮಗು? ಅದಕ್ಕೆ ಹಾ, ಮತ್ತೆ ನೀವು ಅದೇ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀರಾ? ನಾನು ಹೇಳಿದ್ದನ್ನ ಕೇಳಬೇಕು ತಾನೆ, ಪ್ಲೀಸ್. ನೀನ್ ಹೆಂಡತಿ ಹೇಳಿದನ ಕೇಳ್ತೀಯಪ್ಪ. ನನ್ ಗಂಡ ಆದ್ರೆ ನನ್ ಮಾತು ಸ್ವಲ್ಪನೂ ಕೇಳಲ್ಲ. ಅಮ್ಮನ್ ಪರ ಅಲ್ವಾ ವಲ್ಲಭಾವ, ಅತ್ತೆ ಮಾತೆ ಕೇಳೋದು.
ಹಾ ಅವಾಗ ಯಾವಾಗೋ ಚಿಕ್ಕ ವಯಸ್ಸಿನಲ್ಲಿ ಕೈ ತುತ್ತು ತಿನ್ಸಿರ್ಬೋದೇನೋ ಅವರು. ಈಗ ದಿನ ಅವ್ರಿಗೆ ಊಟ ಹಾಕೋದು ನಾನೇ ಅಲ್ವಾ? ಅಮ್ಮನ್ ಪರ ಅಂತೆ, ಅಮ್ಮನ್ ಪರ. ಎಷ್ಟು ತರ ಕೇಳಿದ್ರು ಆ ಕೈಯಲ್ಲಿ ಏನಿದೆ ಅಂತಾನೆ ಹೇಳ್ತಿಲ್ಲ. ಸೀಕ್ರೆಟ್ ಆಂಟಿ. ನನ್ಗೆ ಯಾಕೋ ಇವತ್ತು ಅತ್ತೆ ಮುಚ್ಚಿಟ್ಟಿರೋ ರಹಸ್ಯ ಗೊತ್ತಾಗುತ್ತೇನೋ ಅಂತ ಅನ್ನಿಸ್ತಿದೆ. ಹೇಗೆ? ಸಿಕ್ಸ್ತ್ ಸೆನ್ಸಲ್ಲಿ ಕಾಣಿಸಿದೆ ಅಂದ್ರೆ ಅದು ನಿಜ ಆಗುತ್ತೆ. ಅದಕ್ಕೆ ನೋಡೋಣ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಅವ್ರ ಮನೆಗೆ ಬಂದಾಗಿಂದನೂ ತಪ್ಪಿಸ್ಕೋತಾನೇ ಇದ್ದಾರೆ. ಇವಾಗ ಸೀಕ್ರೆಟ್ ರಿವೀಲ್ ಆಗ್ಬೇಕು, ಆವಾಗ ಬಿಡಿಸ್ತೀನಿ ಅವ್ರ ಗ್ರಹಚಾರ. ಅದಕ್ಕೆ ಜಸ್ಟ್ ರಿಲ್ಯಾಕ್ಸ್. ಸೀರಿಯಸ್ ಆಗಿ ತಗೋಬೇಡಿ. ಕೂಲ್. ಪರವಾಗಿಲ್ಲ ಯಜಮಾನ್ರೆ, ಅಕ್ಕ ಕಾಮಿಡಿಯಾಗಿ ತಗೊಂಡ್ರೇನೆ ಕಷ್ಟ. ಬ್ರೋ ಒಂದ್ಸಲ ಇದನ್ನು ಕ್ರಾಸ್ ಚೆಕ್ ಮಾಡು. ನೀನ್ ನೋಡಿದ್ಯಲ್ವೋ? ನೋಡ್ದೆ, ಆದ್ರೆ ಇನ್ನೊಂದ್ಸಲಿ ನೀವು ನೋಡ್ಬಿಟ್ರೆ ಒಳ್ಳೇದು ಅಂತ. ಟೆಂಡರ್ ಕಾಲ್ ಮಾಡೋದೇ ಒಳ್ಳೆ ಉದ್ದೇಶದಿಂದ ಅಲ್ವಾ ವಿಕ್ರಾಂತ್ ಅವ್ರೆ? ಇನ್ಯಾಕ್ ಮತ್ತೆ ಮತ್ತೆ ನೋಡ್ಬೇಕು? ಹೌದು ವಿಶಾಲ್, ನಿನ್ ಪಕ್ಕದಲ್ಲಿ ನಿಮ್ಮಣ್ಣ ನಿಂತಿದ್ರೆ ಡೌಟ್ ಪಡ್ಬೇಕಿತ್ತು. ನಿನ್ ತಮ್ಮ ಅಲ್ವಾ? ಅಂದ್ರೆ ಏನು, ನನ್ ದೊಡ್ಡ ಮಗ ಲೆಕ್ಕದಲ್ಲಿ ಏರ್ಪೇರ್ ಮಾಡ್ತಾನೆ ಅಂತಾನಾ? ಇದುವರೆಗೂ ಹಾಗೆ ಮಾಡಿದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಬಾವ ಎಲ್ಲೋ ಇರ್ತಿದ್ರಲ್ವಾ? ಅವರು ಅಮಾಯಕರ ತರ ಕಾಣಿಸೋ ಗೋಮುಖ ವ್ಯಾಕ್ರ ಸುಮನ. ಹೇ ಅಯ್ಯ, ನನ್ ಸುತ್ತಾಕೊಂಡಿದ್ಯಲ್ಲ ನೀನು. ಹಾ, ನೀವೇ ಸುತ್ತಕೊಂಡು 9 ವರ್ಷ ಆಯ್ತು. ತಲೆ ಮೇಲಿರೋ ಮಡಿಕೆನ ಭಾರ ಆದ್ರೆ ಕೆಳಗಿಳಿಸ್ಬೋದಾದ್ರೆ ಸಂಸಾರ ಅನ್ನೋ ಭಾರನ ಸೈಡಿಗಿಡಕ್ಕಾಗಲ್ಲ. ಸುಮ್ನಿರಕ್ಕ, ಒಂದೊಂದ್ಸಲ ತಮಾಷೆಗಂತ ಮಾತೆ ಸಮಸ್ಯೆನ ತಂದಿಡೋದು. ಡಮ್ಮೋ ಡಮ್ಮ ಕುಂಬಳಕಾಯಿನ ತನ್ನಮ್ಮ. ಕುಂಬಳಕಾಯಿ ತಗೊಂಬಂದಿದ್ಯಲ್ಲ ಡಮ್ಮಕ್ಕ. ಅಡಿಗೆ ಮಾಡ್ಕೋತಾಳೇನೋ. ಇದು ಅಡ್ಗೆಗಲ್ಲ ಸುಮನ, ಮತ್ತೆ ಕತ್ತರ್ಸಕ್ಕೆ. ಕತ್ತರಿಸ್ತಾಳಂತೆ ಮಾಮ್. ಏಯ್, ಕಟ್ ಮಾಡಕ್ಕೆ ಅಂತ ಹೇಳೋದ್ ಬಿಟ್ಟು ಕತ್ತರಿಸಕ್ಕೆ ಅಂತ ಹೇಳಿದಾಳೆ. ಆದ್ರೂ ಅದೇನು ತಲೆಬುರುಡೆ ಅಲ್ಲ, ಕುಂಬಳಕಾಯಿ. ಡಮ್ಮಕ್ಕನ್ ತಲೆ ಮೇಲೆ ನನಗೆ ಇನ್ನೊಂದ್ ತಲೆ ಇಟ್ಟಿರೋ ತರ ಕಾಣಿಸ್ತಿದೆ. ಅಕ್ಕ, ನೀನ್ ಹಾಗೆಲ್ಲ ಅಂದ್ರೆ ನಿಜವಾಗ್ಲೂ ಎಲ್ರೂ ಭಯ ಪಡ್ತಾರೆ. ಈ ಕುಂಬಳಕಾಯನ್ನ ಮನೆಗ್ ತರಕ್ಕೆ ಕಾರಣ ಏನು ಡಮ್ಮಕ್ಕ? ಅಮ್ಮ ತರಕ್ ಹೇಳಿದ್ರು ತಂದೆ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ನನ್ನನ್ನ ನೀವು ಎಲ್ಲೇ ನೆನ್ಸ್ಕೊಂಡ್ರು ನನ್ನಲ್ಲಿ ಇರ್ತೀನಿ ಅಪ್ಪ. ನೀನ್ ಯಾವಾಗ ಬರ್ತೀಯೋ ಯಾವಾಗ ಹೋಗ್ತೀಯೋ ಗೊತ್ತಿಲ್ಲ. ವಿಶಾಲ್ ಬಾಬಾ, ಹೀಗ್ ಹೇಳ್ತಾ ಇದೀನಿ ಅಂತ ಏನು ಅನ್ಕೋಬೇಡಿ. ಈ ಹುಡುಗಿ ಬಂದ್ ಹೋದ್ಮೇಲೆ ಮನೇಲಿ ಬೆಲೆ ಬಾಳೋದೆಲ್ಲ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. ಸುಮನ, ಯಾಕೆ ಹಾಗೆ ಹೇಳ್ತಿದ್ಯಾ? ಸುಮನ ಹೇಳಿದ್ದು ನಿಜಾನೇ ಅಕ್ಕ. ಅಯ್ಯಯ್ಯ, ನಮ್ ನೈನಿ ಕೂಡ ಇವತ್ ಸುಮನ ಹೇಳಿದ ಮಾತ್ಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ನನ್ಗೆ. ನೈನಿ, ನಿಜ ಯಜಮಾನ್ರೆ. ಯಾಕೆ ಅಂದ್ರೆ ವಿಶಾಲಾಕ್ಷಿಗಿಂತ ಬೆಲೆ ಬಾಳೋದು ಇನ್ನೇನಿದೆ ಹೇಳಿ? ಅವಳ ಮನೆಯಿಂದ ಹೊರಗೆ ಹೋದ್ಮೇಲೆ ಬೆಲೆ ಬಾಳೋವಂಥದ್ದು ಏನಿರುತ್ತೆ ಹೇಳಿ? ಕರೆಕ್ಟ್, 100% ಕರೆಕ್ಟ್. ಅದಕ್ಕೆ ಅನಾಥ ಮಗುವಾಗಿ ಪರಿಚಯ ಆದ ವಿಶಾಲಾಕ್ಷಿಗೆ ಬೆಲೆ ಕೊಡ್ತಿದ್ದಾರೆ, ಆದ್ರೆ ಸ್ವಂತ ತಂಗಿಗೆ ಆಸ್ತಿಯಲ್ಲಿ ಪಾಲ್ ಕೊಡೋದಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಅತ್ತೆ, ಈ 10 ದಿವಸದಲ್ಲಿ ನಿಮ್ಮ ಅದೃಷ್ಟ ಬದಲಾಗಿ ಎಷ್ಟು ದುಡ್ಡು ಬಂತು ಅಂತಂದ್ರಿ? 300 crores. ಕನ್ನಡದಲ್ಲಿ ಹೇಳಿ, ಮಧ್ಯೆ ಮಧ್ಯೆ ಈ ಇಂಗ್ಲಿಷ್ ಯಾಕೆ ಬೇಕು?
$300 ಕೋಟಿ ಆಸ್ತಿ. ನಿಮ್ಮಮ್ಮಂಗೆ ಎಷ್ಟು ಜನ ಮಕ್ಳು ಹೇಳಿ? ಏಯ್, ಏನ್ ಪ್ರಶ್ನೆನೇ ಅದು? ನಾಚ್ಕೋಬಿಡಿ ರಾಜಾ. ಆನ್ಸರ್ ಮೀ. ಅರೇ, ನಾನ್ ಕೂಡ ಇಂಗ್ಲಿಷಲ್ಲೇ ಮಾತಾಡ್ತಿದ್ದೀನಿ. ಇಟ್ಸ್ ಓಕೆ, ಕನ್ನಡದಲ್ಲಿ ಕಂಟಿನ್ಯೂ ಮಾಡಿ. ಇಬ್ರು. ಒಬ್ರು ನೀವು, ಇನ್ನೊಬ್ರು ನನ್ ಗಂಡ. 300 ಕೋಟಿ ರೂಪಾಯಿನ ಭಾಗ ಮಾಡಿ ಇಬ್ರಿಗೂ 150 ಕೋಟಿ ರೂಪಾಯಿ ಕೊಟ್ರ ನಿಮ್ಮಮ್ಮ? ಕೊಟ್ಟಿದ್ರೆ ವಲ್ಲಭಾವ ಖುಷಿಯಾಗಿರ್ತಿದ್ರು. ವಿಕ್ರಾಂತ್ ಕೊಟ್ಟಿದ್ರು ಬೇಡ ಅಂತಿದ್ದ. ಹಾಗೆ ಹೇಳಕ್ಕಾಗತ್ತೆ ಬಾವಾ? ಅತ್ತೆಗೊಂದ್ಸಲ ಕೊಟ್ಟೋಡಕ್ ಹೇಳಿ. ನಾನ್ ಯಾಕೆ ಕೊಡ್ಲಿ? ನೋಡಿದ್ರ, ಸ್ವಂತ ಮಕ್ಕಳಿಗೆ ಆಸ್ತಿ ಕೊಡದೆ ಇರೋ ನೀವು ನೈನಿ ಅವಳ ತಂಗಿಗೆ ಆಸ್ತಿ ಕೊಟ್ಟಿಲ್ಲ ಅಂತ ಮಧ್ಯದಲ್ಲಿ ಮೂಗ್ಯಾಕ್ ತೋರಿಸ್ತೀರಾ? ಅಮಾಯಕಿ ಅನ್ಕೋತೀವಿ, ಆದ್ರೆ ಹಾಸಿನಿ ಬುದ್ಧಿವಂತೆ. ಥ್ಯಾಂಕ್ ಯು. ಏಯ್, ನಿನ್ನ ಹೆಸರಲ್ಲಿರೋ ಆಸ್ತಿ ನನ್ಗೇನ್ ಕೊಡ್ತೀಯಾ? ಗಂಡಂಗ್ ಕೊಡ್ತಿಲ್ಲ ಅನ್ನೋ ಮ್ಯಾಟರ್ನ ಪಕ್ಕಕ್ಕಿಟ್ರೆ ನನ್ ಗಂಡ ಗಂಡ್ಸು ಅಂತ ನನಗನ್ಸಿದ್ದಿದ್ರೆ ನನ್ಗೇನು ಬೇಡ ಅಂತ ಅವ್ರ ಹೆಸರಿಗೆ ಬರೀತಿದ್ದೆ. ಏಯ್, ನಾನೇನ್ ಗಂಡ್ಸಲ್ವೇನೆ? ನೋಡ್ತೇನೆ. ಚಿಚಿ, ಕೆಳಗಿಳಿಸಿ. ನಮ್ ಪುಣ್ಯ ಬಿಚ್ಲಿಲ್ಲ ಶರ್ಟು. ಅತ್ತೆ, ಗಂಡಸರಿಗೆ ಇಂಗ್ಲಿಷಲ್ಲಿ ಏನಂತಾರೆ? ಜೆಂಟಲ್ಮ್ಯಾನ್. ಈ ಮನೇಲಿ ಜೆಂಟಲ್ಮೆನ್ ಯಾರು? ವಿಶಾಲ್. ನೋಡಿದ್ರ, ಹೆತ್ತ ಮಗ ಗಂಡ್ಸಲ್ಲ ಅಂತ ನೀವೇ ಒಪ್ಕೊಂಡ್ಬಿಟ್ರಿ. ಏಯ್, ತಿರುಗ್ಸಿ ಮುರುಗ್ಸಿ ಮಾತಾಡಿ ಕನ್ಫ್ಯೂಸ್ ಯಾಕೆ ಮಾಡ್ತಿದ್ಯಾ? ಒಂದ್ ನಿಮಿಷ. ವಾಟರ್ ಪ್ಲೀಸ್. ವಾಟರ್ ಪ್ಲೀಸ್. ವಾಟರ್. ಡೈಲಾಗ್ಸ್ ಎಲ್ಲ ನನ್ಗೆ ಕೊಟ್ಟಿದಾರಲ್ವಾ, ಸ್ವಲ್ಪ ಇಮೋಷನಲ್ ಆಗಿ ಗಂಟ್ಲು ಒಣಗೋ ತರ ಆಗೋಯ್ತು. ಯಾ ನೀವು ಕಂಟಿನ್ಯೂ ಮಾಡಿ. ಹಾಸಿನಿ ಅಕ್ಕನ್ ಮಾತಿಗೆ ಉತ್ತರ ಆಗ್ಲಿ ರಿಸಲ್ಟ್ ಆಗ್ಲಿ ತಕ್ಷಣ ಸಿಗಲ್ಲ. ಆದ್ರೆ ಅಷ್ಟಕ್ಕೂ ಕುಂಬಳಕಾಯಿ ಯಾಕೆ ತಂದಿದ್ದೀರಾ ಅಂತ ಹೇಳಲೇ ಇಲ್ಲ. ಬೆಲೆ ಕೊಡೋದಕ್ಕೆ. ನಿಧಾನ ಕುಡಿ ಅಕ್ಕ. ಬಲಿ ಅಂದ್ರೇನು? ಯಾರನ್ ಕೊಡ್ತೀರಾ? ಗಾಬರಿ ಮಾಡ್ಕೋಬೇಡ ಹಾಸಿನಿ, ಈ ಕುಂಬಳಕಾಯಿನ ಬಲಿ ಕೊಡ್ಬೇಕು. ಏಯ್, ಅರೆ ಕುಂಬಳಕಾಯಿ ಅಂತ ಹೇಳಿ ಕೂಷ್ಮಂಡ ಅಂತಿದ್ರೆ ನಾನ್ ಬ್ರಹ್ಮಾಂಡ ಅಲ್ಲಾಡ್ತಾ ಇದೆ ಇಲ್ಲಿ. ಮನೇಲಿ ಇಟ್ಕೊಂಡಿರು ದುಷ್ಟ ಶಕ್ತಿಗಳು ತೊಲಗ್ಬೇಕಂದ್ರೆ ಕುಂಬಳಕಾಯಿನ ಹೊಡಿಲೇಬೇಕು. ಅಮ್ಮ, ಮನೇಲಿ ದುಷ್ಟಶಕ್ತಿಗಳಿದಾವ? ನಿಮ್ಮೇಲ್ ನೀವೇ ಅನುಮಾನ ಪಡ್ತಿದ್ದೀರಾ? ಏಯ್, ಏನಂದೆ? ಅರ್ಥ ಆಗ್ಲಿಲ್ಲ ನನ್ಗೆ. ಆಗಲ್ಲ. ನೈನಿ, ಅರ್ಶಿನ ಕುಂಕುಮ ತಗೊಂಡ್ ಬಾ, ಹಾಗೆ ಕರ್ಪೂರನು. ಸರಿ. ಸಡನ್ ಆಗಿ ಇಂಥ ಪೂಜೆ ಯಾಕೆ ಮಾಡ್ಬೇಕು? ದುಷ್ಟ ಶಕ್ತಿಗಳು ಎಲ್ಲಿದಾವೆ? ಅಷ್ಟಕ್ಕೂ ಇದೆ ಅಂತ ನಿನ್ನತ್ರ ಯಾರು ಹೇಳಿದ್ರು? ಮಾಮ್, ಇಲ್ಲದೆ ಹೋದ್ರೆ ವಿಶಾಲಾಕ್ಷಿ ಹೇಳೋದಿಲ್ಲ ಮಾಮ್. ಅವಳು ಹೇಳಿದ್ರೆ ಇದೆ ಅಂತಾನಾ? ಪೂಜೆ ಹೆಸರು ಹೇಳಿ ಅಷ್ಟು ಇಷ್ಟು ಸಂಪಾದಿಸಕತ್ತೆ. ಸಂಪಾದಿಸೋದಕ್ಕಲ್ಲ, ತುಳಿದು ಹಾಕೋದಿಕ್ಕೆ. ಅರ್ಥ ಆಯ್ತು. ದುಷ್ಟಶಕ್ತಿಗಳನ್ನ ಇಲ್ಲಿಂದ ಓಡ್ಸಕ್ಕೆ ಅಂತ ಈ ಪೂಜೆ ಮಾಡ್ತಾ ಇದೀವಿ.
ಈ ಪೂಜೆ ಎಲ್ಲ ನೀವೇ ಮಾಡ್ಕೊಳ್ಳಿ. ನಾವ್ ಇರ್ಬೇಕು ತಿಳುತ್ತಮ್ಮಮ್ಮ. ನಾನ್ ಯಾಕೆ? ದುಷ್ಟಶಕ್ತಿ ಈ ಮನೆಯಿಂದ ಹೋಗೋದನ್ನ ನೋಡ್ಬೇಕಲ್ವಾ? ಐ ಡೋಂಟ್ ಲೈಕ್ ದಿಸ್ ನಾನ್ ಸೆನ್ಸ್. ನೀವ್ ಹೋದ್ರೆ ನಿಮ್ ದೊಡ್ಡ ಮಗನ್ ಮೇಲೆ ಆಣೆ. ಏ ಅಯ್ಯ, ಸುಮ್ಮನೆ ರೀ ಮ್ಯಾಮ್, ನೀವು ಇವಳಿಂದ ನಾನು ಸತ್ತೋಗ್ತೀನಿ ಅಷ್ಟೇನೆ. ಏಯ್, ಪೂಜೆ ಎಲ್ಲ ಮುಗಿದ್ಮೇಲೆ ಕರೀರಿ, ಕೊನೆಗ್ ಬಂದು ನೋಡ್ತೀನಿ. ಮಾಮ್, ಈ ಪೂಜೆ ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ ಅಂತ ಅನ್ಸತ್ತ. ಕುಂಬಳಕಾಯಿನ ಹೊಸ್ಲಿಗೆ 3 ಸಲ ನೀವಾಳ್ಸಿ ಮನೆ ಮುಂದೆ ಹೊಡಿಬೇಕು. ಬಾಗ್ಲು ಮುಂದೆ ತಿರುಗಿಸ್ಬೇಡ. ಮತ್ತೆ ನಿಮ್ಮ ಅತ್ತೆ ಮುಖದ ಮುಂದೆ ಅದನ್ನ ತಿರುಗಿಸು. ಯಾಕಕ್ಕ ನಗ್ತಿದ್ಯಾ? ಅತ್ತೆನೆ ಬಾಗಿಲ್ ತರ ಇದಾರೆ ಅಂತಿರ್ಬೇಕು. ಇಡಿಯಟ್, ನನ್ನನ್ನ ತಮಾಷೆ ಮಾಡಕ್ಕೆ ಇದೆಯಾ? ನಾನು 1 ನಿಮಿಷನೂ ಇರಲ್ಲ. ಹಾಗಾದ್ರೆ ಅದು ನಿನ್ನೆ ಬಿಟ್ಟಿರಲ್ಲ. ಯಾರು ಇರಕ್ ಬಿಡಲ್ಲ? ನಿಮ್ಮಮ್ಮನ್ನ ಈ ಕೂಷ್ಮಾಂಡ ಪಾಪ ನೆಮ್ಮದಿಯಾಗಿರೋದಕ್ ಬಿಡೋದಿಲ್ಲ. ಹಾಗ ಅದನ್ನು ನೋಡೋಣ. ಅಯ್ಯೋ, ಅತ್ತೆ ಹೊರಟೆ ಹೋದ್ರು. ಡಮ್ಮಕ್ಕ, ಕೂಷ್ಮಾಂಡನ ಕೂಡ ಹೋಗೋದಕ್ ಬಿಡು. ಡಮ್ಮೋ ಡಮ್ಮ. ಕೂಷ್ಮಣ್ಣನಿನ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ ಅಂತ. ಏ ವಿಶಾಲಾಕ್ಷಿ, ನಿನ್ ಮಾಯ ವಿದ್ಯೆ ಸಾಕು. ನನ್ನನ್ನು ಹೆದರಿಸ್ಬೇಕು ಅನ್ನೋ ಕಾರಣಕ್ಕೆ ಇಂಥ ಕೆಲಸ ಮಾಡಿದ್ರೆ ಚೆನ್ನಾಗಿರಲ್ಲ. ನೀನ್ ಮಾಡೋ ಅಂತ ಕೆಲ್ಸಗಳು ಚೆನ್ನಾಗಿದ್ಯಾ?
ನಾನೇನ್ ಮಾಡ್ದೆ? ನಾನ್ ಹೇಳಿದ್ರೆ ಚೆನ್ನಾಗಿರಲ್ಲ, ನೀನ್ ಹೇಳಿದ್ದಕ್ಕೆ ಮನ್ಸು ಬರಲ್ಲ.